ಗುಡ್ ಈವ್ನಿಂಗ್ ರಾಮ್ ಸರ್. ಈವ್ನಿಂಗ್. ಥ್ಯಾಂಕ್ ಯು ಸರ್. ಇದೇ ನನ್ನ ಫಸ್ಟ್ ಕ್ಲಾಸು ಆಕ್ಚುಲಿ. ಬಟ್ ತುಂಬಾ ಹೆಲ್ಪ್ಫುಲ್ ಆಯ್ತು ನನಗೆ. ತುಂಬಾ ಓಪನ್ ಅಪ್ ಆಗಿ ಮಾತಾಡಿದೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಜನ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು ಸರ್. ನಾವ್ ಇಸ್ಕೊಂಡ್ರೆ ತಾನೇ ಸರ್ ತಗೊಂಡು ದುಡ್ಡು ಸೇರ್ಸೋದು, ಇಲ್ಲಿಗಲ್ ಆಗಿ ದುಡ್ಡು ಮಾಡೋದು. ಸೊ ನಾವ್ ಫಸ್ಟ್ ಸ್ಟಾಪ್ ಮಾಡಿದ್ರೆ ಅವ್ರ ಯಾಕೆ ಸರ್ ನಮ್ಮ ಕೊಡಕ್ ಬರ್ತಾರೆ? ಕೊಡಕ್ ಬಂದಾಗ ನಾವು ಬೇಡ ಅಂತ ತಿರಸ್ಕಾರ ಮಾಡಿದ್ರೆ ಅವ್ರ ಯಾಕೆ ಸರ್ ಇದ್ ಮಾಡ್ತಾರೆ? ಸೊ ಥ್ಯಾಂಕ್ ಯು ಸರ್. ತುಂಬಾ ಓಪನ್ ಅಪ್ ಆಗಿ ತುಂಬಾ ನಾಲೆಡ್ಜ್ ಸಿಕ್ತು ನನ್ಗೆ. ಫಸ್ಟ್ ಕ್ಲಾಸ್ ಆಕ್ಚುಲಿ ಇದು. ಥ್ಯಾಂಕ್ ಯು ಸರ್. ವೆರಿ ಗುಡ್ ಕಣಪ್ಪ. ಈ ಮೊದಲನೇ ಕ್ಲಾಸ್ನಲ್ಲೇ ನೀನು ವಿಡಿಯೋ ಆನ್ ಮಾಡಿ ಇಷ್ಟು ಧೈರ್ಯವಾಗಿ ಮಾತಾಡ್ತೀಯ ಅಂದರೆ ನೀನು ಒಂದು ಆರ್ಬಿಟ್ ಮುಗಿಸೋಷ್ಟೊತ್ತಿಗೆ ನೀನು ಸೂಪರ್ ಆಗಿಬಿಡ್ತೀಯ. ಸೊ ನಾವು ಒಟ್ಟು 6 ಆರ್ಬಿಟ್ಸ್ ಇರುತ್ತೆ. ನಮ್ಮ ಉದ್ದೇಶ, ನಾನು ಎಲ್ರಿಗೂ ಹೇಳ್ತೀನಿ, ಆಮೇಲೆ ಧನರಾಜ್ ನೀವು ಮಾತಾಡೋಂತೆ. ನಮ್ಮ ಉದ್ದೇಶ ಇಷ್ಟೇ, ನಾವು ಈ 6 ಆರ್ಬಿಟ್ಸ್ ಯಾವ ಥರ ಮಾಡಿದ್ದೀವಪ್ಪ, ಯಾವ ರೀತಿ ಡಿಸೈನ್ ಮಾಡಿದ್ದೀವಿ, ಯಾವ ರೀತಿ ನಾವು ನಿಮ್ಮ ಸ್ಟೂಡೆಂಟ್ ಮೆಂಟರ್ಸ್ನೇ ಕರ್ಕೊಂಡ್ಬಂದಿದ್ದೇವೆ. ಇವತ್ತು ನಿಮ್ಮ ಕ್ಲಾಸಲ್ಲಿ ಬ್ರೇಕ್ಔಟ್ ರೂಮಲ್ಲಿ ಇದ್ದಿದ್ದು ನಿಮ್ಮ ಥರ ಸ್ಟೂಡೆಂಟ್ಸೇ. ಅವರು ಕೂಡ ನಿಮ್ಮ ಥರನೇ ಟ್ರೈನಿಂಗ್ ತೊಗೊಂಡು ಮುಂಚೆ ಮಾತಾಡೋದಕ್ಕೆ ಭಯ ಪಟ್ಕೊಂಡಿದ್ದು ಇವತ್ತು ಇನ್ನೊಬ್ಬರ ಕೈಲಿ ಮಾತಾಡಿಸೋಷ್ಟು ಲೆವೆಲ್ಗೆ ಬಂದಿದ್ದಾರೆ ಅಂದರೆ ನೀವು ಆಗ್ಬೋದು ಅಂತ ತೋರಿಸೋದಕ್ಕೇ ಅದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು. ಈ 6 ಆರ್ಬಿಟ್ಸು ಅಂದರೆ 30 ವೀಕ್ಸ್ ಇದು ಮುಗಿಸೋಷ್ಟೊತ್ತಿಗೆ ನೀವೆಲ್ಲ ಕಮ್ಯುನಿಕೇಷನ್ನಲ್ಲಿ ಟಾಪ್ ಇರಬೇಕು, ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡರಲ್ಲೂ. ಆಮೇಲೆ ವಿಕಾಸದಲ್ಲಿ 15 ಚಾಪ್ಟರ್ ಇದೆ. 15 ಚಾಪ್ಟರ್ನ ಕನ್ನಡದಲ್ಲಿ ಫಸ್ಟು, ಆಮೇಲೆ ಇಂಗ್ಲೀಷಲ್ಲಿ ಹೇಳ್ಕೊಡ್ತೇವೆ. ಸೊ ಯಾವುದೇ ಒಂದು ಟಾಪಿಕ್ ಬಗ್ಗೆ ಒಂದು ಸ್ವಾಟ್ ಅನಾಲಿಸಿಸು, ಯಾರೋ ಒಬ್ರು ಹೇಳ್ತಾರೆ ಏನೋ, ಇಫ್ ಎವ್ರಿಬಡಿ ಬಿಕಮ್ಸ್ 250 grams ಆ್ಯಂಡ್ ಹಾಫ್ an inch ಹೈಟ್ ಹೇಗಿರುತ್ತೆ ಅಂತ ಹೇಳಿದಾಗ ತಕ್ಷಣ ತಲೆ ಓಡಬೇಕು, ಇಮ್ಯಾಜಿನೇಷನ್ ಓಡಬೇಕು. ಎಷ್ಟು ತಮಾಷೆಯಾಗಿ ಚೆನ್ನಾಗೆಲ್ಲ ಹೇಳ್ತಾ ಇದ್ರಲ್ಲ ಆ ಥರ ಹೇಳಬೇಕು. ಆಮೇಲೆ ಆ್ಯಪ್ಟಿಟ್ಯೂಡು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬಂದರೂ ಕೂಡ ನಾನು ಟ್ರೈ ಮಾಡ್ತೇನೆ ಅಂತ ಹೇಳೋಷ್ಟು ಇದು ಇರಬೇಕು. ಆ ಥರ ಎಲ್ರಿಗೂ ರೆಡಿ ಮಾಡೋದಕ್ಕೆ ಈ ಪ್ರೋಗ್ರಾಮ್ ಇರೋದು. ರೆಗ್ಯುಲರ್ ಆಗಿ ಬನ್ನಿ, ಅಟೆಂಡ್ ಮಾಡಿ, ಪಾರ್ಟಿಸಿಪೇಟ್ ಮಾಡಿ, ಫುಲ್ ಬೆನಿಫಿಟ್ ತೊಗೊಳ್ಳಿ ಟ್ರೈನಿಂಗ್ದು. ಜೊತೆಗೆ ಸ್ಕಾಲರ್ಶಿಪ್ಪು ತೊಗೊಳ್ಳಿ, ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಳಿ. ಒಂದು 5 ವರ್ಷ 10 ವರ್ಷ ಚೆನ್ನಾಗಿ ದುಡಿದು ನೀವು ಚೆನ್ನಾಗಿ ಕಾಸು ಮಾಡಿದಾಗ ನಾಳೆ ನಿಮಗೂ ಅನಿಸುತ್ತೆ ನಿಮ್ಮ ಥರನೇ ಇನ್ನೊಂದು 10 ಜನಕ್ಕೆ ಹೆಲ್ಪ್ ಮಾಡೋಣ ಅಂತ. ಸೊ ಈ ರೀತಿ ಒಬ್ಬರು 10 ಜನಕ್ಕೆ ಹೆಲ್ಪ್ ಮಾಡಿದಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ನು 1:10, 10:100, 100:1000, 1000:10,000 ಹೀಗೇ ಹೋಗ್ತಾ 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 ನಮ್ಮ ಊರು, ನಮ್ಮ ದೇಶ ಎಲ್ಲ ಮುಂದೆ ಬರುತ್ತೆ. ತುಂಬ ಸಿಂಪಲ್ ಫಾರ್ಮುಲಾ, ಏನು ಕಾಂಪ್ಲಿಕೇಶನ್ ಇಲ್ಲ.